ಇವಾಗ ಅದನ್ನ ನೋಡ್ತಾ ಇದ್ದೆ, ಅವಳೇನೋ ಮಾಡ್ತಿದ್ದಾಳೆ ಅಂತ ಅದು ಗೊತ್ತು. ಇನ್ನು 5 ನಿಮಿಷಕ್ಕೆ ಅದು ಬೊಗಳಿಲ್ಲ ಅಂದರೆ. ವಾಶ್ ಮಾಡಿದ್ದೆ ಅಮ್ಮ. ಆಮೇಲೆ ಪ್ಯಾಕೆಟ್ ಒಳಗೇನೆ ಇವಳು ಕೈ ಹಾಕ್ಬಿಟ್ಟು ಐಸ್ನ ತೋರಿಸ್ಬಿಟ್ಲು ಅಂತ ಹಾಲನ್ನೇ ಎಸ್ಬಿಡ್ಬೇಡ. ಸೊ ಇವಾಗ ನಮ್ಮಮ್ಮ ಏನೋ ರೆಸಿಪಿ ಮಾಡ್ತಾ ಇದ್ದಾರಂತೆ, ಅದರದ್ದು ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕಮ್ಲೆಟ್ಸ್ ಹ್ಯಾಂಡ್ ವಾಶ್ ಮಾಡಿ ಕೈ ತೊಳೆದಿನೇ ನಾನು ಹಾಕಿದ್ದೀನಿ. ಹೇ ಗೈಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಫೇರ್ವೆಲ್ ಎಲ್ಲ ಮುಗ್ದೋಯ್ತು. ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಗಡಿ ಬಿಡಿ ಟೈಮ್ ಸರಿ ಹೋಗಲಿಲ್ಲ. ಆ್ಯಂಡ್ ಆ ಒಂದು ಇಂಟ್ರೆಸ್ಟ್ ಇರಲಿಲ್ಲ ಫೇರ್ವೆಲ್ ಬ್ಲಾಗ್ ಮಾಡಬೇಕು ಅಂತ. ಫೇರ್ವೆಲ್ ಎಲ್ಲ ಚೆನ್ನಾಗೇ ಆಯಿತು, ಬಟ್ ಸ್ವಲ್ಪ ಅರ್ಜೆಂಟಲ್ಲಿ ಆಗಿರೋದ್ರಿಂದ ನಾನು ಫೇರ್ವೆಲ್ ಬ್ಲಾಗ್ನ ಮಾಡಲಿಲ್ಲ. ಆ್ಯಂಡ್ ಕಾಲೇಜಲ್ಲೂ ಅಷ್ಟೇ ಯಾರು ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ನಾನು ಒಬ್ಬಳೇ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ನಾನು ಬ್ಲಾಗ್ನ ಮಾಡಿಲ್ಲ. ಸೊ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ. ನಮಗೆ ಕಾಲೇಜಲ್ಲಿ ಪೋರ್ಟ್ಫೋಲಿಯೋ ಎಕ್ಸಿಬಿಷನ್ ಇದೆ. ಸೊ ಅದ್ರದ್ದು ಪ್ರಿಪ್ರೇಷನ್ ಆಗಿರ್ಬೋದು, ಹೆಂಗೆ ಮಾಡ್ತೀವಿ, ಯಾವ ಥರ ಇರುತ್ತೆ ಪ್ರತಿಯೊಂದೂ ಈ ಬ್ಲಾಗಲ್ಲಿ ಶೇರ್ ಮಾಡಿ. ಊರಿಂದ ತಂದಿರೋದು ಅನಿಸುತ್ತೆ ಇದೆಲ್ಲ, ಹಲಸಿನಣ್ಣೆಲ್ಲ. ಗೈಸ್, ಬೆಳಗ್ಗೆ ತಿಂಡಿ ಇಡ್ಲಿ ಹಿಟ್ಟೆ. ಹಾಂ, ಇಲ್ಲಿದೆ ಸಾಂಬಾರು. ಇವಾಗ ನಾವು ಮಾಡಿರೋ ಡಿಸೈನ್ಸ್ನೆಲ್ಲ ಪ್ರಿಂಟೌಟ್ ತೆಗೆಸ್ಕೊಂಡು ಅದನ್ನು ಎಕ್ಸಿಬಿಷನಲ್ಲಿ ಪ್ರೆಸೆಂಟ್ ಮಾಡಬೇಕು, ಅಂದರೆ ಎಲ್ಲ ನೀಟಾಗಿ ಇಡಬೇಕು. ಸೊ ಅದನ್ನು ಪ್ರಿಂಟ್ ತೆಗೆಸ್ಕೊಬೇಕು. ಪ್ರಿಂಟ್ ತೆಗೆಸ್ಕೊಳ್ಳೋಕ್ಕಿಂತ ಮುಂಚೆ ಲ್ಯಾಪ್ಟಾಪಿಂದ ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಿಕೊಂಡು ಎಲ್ಲ ಶೇರ್ ಮಾಡ್ಕೊಬೇಕು, ಬಿಕಾಸ್ ಕಲಿಸ್ಕೊಬೇಕಲ್ಲ. ಸೊ ಅದಕ್ಕೆ ಅದೆಲ್ಲ ಟೈಮ್ ಆಗುತ್ತೆ. ಇವಾಗ ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ತಿನ್ಕೊಂಡು ಆದಮೇಲೆ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಸ್ಟಾರ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಕರೆಕ್ಷನ್ಸ್ ಇದೆ, ಅದನ್ನು ಹೋಗಿ ಕಾಲೇಜಲ್ಲಿ ತೋರಿಸಿ ಕರೆಕ್ಟ್ ಮಾಡಿಸ್ಕೊಂಡು ಪ್ರಿಂಟ್ ತೆಗೆಸ್ಕೊಳಕ್ಕೆ ಹೋಗಬೇಕು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಆ್ಯಂಡ್ ಆಲ್ಸೋ ನಾನು ಪೋರ್ಟ್ಫೋಲಿಯೋದು ಕೂಡ ವ್ಲಾಗ್ ಮಾಡ್ತೀನಿ, ಬಿಕಾಸ್ ತುಂಬ ಜನ ನನಗೆ ಕೇಳ್ತಾರೆ ಕಾಲೇಜ್ ಬಗ್ಗೆ ಎಲ್ಲ. ಸೊ ಅವ್ರಿಗೆ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಗೊತ್ತಾಗಲಿ, ಹೇಗಿದೆ ಅಂತೆಲ್ಲ ಗೊತ್ತಾಗಲಿ ಅಂತಂದ್ಬಿಟ್ಟು ವ್ಲಾಗ್ಸ್ನ ಮಾಡ್ತೀನಿ. ಫೇರ್ವೆಲ್ದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ನಮ್ಮದೊಂದು VT ಥರ ಏನೋ ಇತ್ತು, ಅದನ್ನು ಹಾಕಿದ್ದೀನಿ. ಇವಾಗ ತಿಂಡಿ ತಿಂತಿದ್ದೀನಿ, ಇಡ್ಲಿ ಸಾಂಬಾರು. ನನಗೆ ಇಡ್ಲಿ ಜೊತೆ ಸಾಂಬಾರು ಇರಬೇಕು. ಚಟ್ನಿ ಕೊಟ್ಟರೆ ನಾನು ನಿಜವಾಗ್ಲೂ ತಿನ್ನಲ್ಲ. ಸೊ ನಂಗೆ ಸಾಂಬಾರು ಜೊತೆ ಅಂದರೆ ಏನೋ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಇದು ಕೇಳ್ಬಿಟ್ಟು ಟೀ ಮಾಡಿಸ್ಕೊಂಡಿದ್ದೀನಿ. ಇವಾಗ ಟೀ ಕುಡಿತಾ ಇದ್ದೀನಿ. ಇದ್ರ ಜೊತೆಗೆ ಒಂದಷ್ಟು ಎಡಿಟ್ ವೀಡಿಯೋಸ್ ಬಂದಿದೆ, ಅದನ್ನೆಲ್ಲ ಎಡಿಟ್ ಮಾಡಿ ಕಳಿಸ್ಬೇಕು. ಬಿಸಿ ಇದೆ, ಟೈಮ್ ಆಗೋಗಿದೆ, ಕಾಲೇಜಿಗೆ ಬೇರೆ ಹೋಗಬೇಕು. ಎಷ್ಟು ಕೆಲಸ ಇದೆ ಅಂದರೆ, ಇಷ್ಟು ಕೆಲಸ ಇರೋದ್ರಿಂದನೇ ನಾನು ವ್ಲಾಗ್ನ ಪೋಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಇವಾಗ ಕಾಲೇಜ್ ಮುಗೀತು, ಐ ಆಮ್ ಫ್ರೀ. ಕೆಲಸ ಇದೆ, ಬಟ್ ಅದ್ರ ಜೊತೆಗೆ ನನ್ನ ಪ್ಯಾಷನ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎಸ್, ಟೀ ಕುಡ್ಕೊಂಡು ಇವಾಗ ಕಾಲೇಜ್ ಇನ್ನು ಹಾರ್ಡ್ಲಿ 3 ಡೇಸ್ ಹೋಗ್ತೀನಿ ಅಷ್ಟೇ, ಮುಗಿಸ್ಬಿಡ್ತೀನಿ. ಮತ್ತೆ ತಿರುಗಿ ನೋಡಲ್ಲ ನಾನು. ಬಿಸಿ ಇದೆ, ಕುಡ್ಕೊಂಡು ರೆಡಿ. ಫೈಲ್ಸ್ ಇದೆ ಇಲ್ಲಿ, ಎಕ್ಸಿಟ್ ಪ್ರಾಜೆಕ್ಟು, ಬ್ರ್ಯಾಂಡಿಂಗು, ಪೋರ್ಟ್ಫೋಲಿಯೋ ಎಕ್ಸಿಬಿಷನ್ನು. ಅಯ್ಯೋಯ್ಯೋ. ಸೊ ಇದಿಷ್ಟು ಇವಾಗ ಪ್ರಿಂಟ್ ತೊಗೊಬೇಕು. ಆ್ಯಂಡ್ ಎಷ್ಟಾಗತ್ತೆ ಅಂದರೆ ಮೋರ್ ದೆನ್ 6,000 5,000 ಅಂತೂ ಆಗುತ್ತೆ. ಬಿಕಾಸ್ ಅಷ್ಟು ಲೆಕ್ಕ ಹಾಕಿ ಅಂದರೆ ದುಡ್ಡು ಮ್ಯಾಟರ್ ಆಗಲ್ಲ, ಬಿಕಾಸ್ ಇದು ಲಾಸ್ಟ್ ಮಿನಿಟ್ ನಾವು ಏನೇನು ಮಾಡಿದ್ದೀವಿ ಅದನ್ನು ತೊಗೊಳ್ಳೇಬೇಕು. ಬಟ್ ಸ್ಟಿಲ್ ಇದರಲ್ಲೂ ತುಂಬ ಖರ್ಚಾಗ್ಬಿಟ್ಟಿದೆ ಗೈಸ್, ತುಂಬ ಖರ್ಚಾಗ್ಬಿಟ್ಟಿದೆ. ಬಟ್ ಹೋಪ್ ಇದು ಲಾಸ್ಟ್ ಮಿನಿಟ್ ಆಗಿರೋದ್ರಿಂದ ಇಷ್ಟರಲ್ಲೂ ಒಂದು ಹಬ್ಬ ಅಂದರು ಒಂದು 30ರಿಂದ 40 ಡಿಸೈನ್ಸ್ ಇದೆ. ನೋಡೋಣ ಏನು ಡಿಸೈನು ಪ್ರತಿಯೊಂದನ್ನು ನಾನು ಎಕ್ಸಿಬಿಷನ್ ದಿನ ತೋರಿಸ್ತೀನಿ. ನಾನು ಒಬ್ಬಳೇ ಮಾಡಿರೋದು ಅಲ್ಲದೆ ನಾನು ನಿಜ ಹೇಳಬೇಕಂದ್ರೆ ನಾನು 5% ಅಷ್ಟೇ ಚೆನ್ನಾಗಿ ಮಾಡೋದು. ನಮ್ಮ ಕ್ಲಾಸಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡೋರಿದ್ದಾರೆ, ತುಂಬ ಚೆನ್ನಾಗಿ ಡಿಸೈನ್ ಮಾಡೋರಿದ್ದಾರೆ. ಸೊ ಅವ್ರು ಎಲ್ಲನೂ ನಾನು ಒಂದು ಸ್ವಲ್ಪನೂ ಫಿಯರ್ ಇಲ್ಲದೆ ಖಂಡಿತವಾಗ್ಲೂ ಪೋರ್ಟ್ಫೋಲಿಯೋದಲ್ಲಿ ಏನೇನು ಪೋರ್ಟ್ಫೋಲಿಯೋ ಅಂದರೆ ಏನು ಅಂತ ಫಸ್ಟ್ ಆಫ್ ಆಲ್ ತೋರಿಸ್ತೀನಿ. ನನ್ನ ಫ್ರೆಂಡ್ಸ್ಗೆ ನನ್ನ ಪೋರ್ಟ್ಫೋಲಿಯೋ ಎಕ್ಸಿಬಿಷನ್ ಇದೆ ಈ ಥರ ನಮ್ಮ ಕಾಲೇಜಲ್ಲಿ ಅಂದರೆ ಯಾರಿಗೂ ಗೊತ್ತೇ ಇಲ್ಲ, ಏನದು ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ಇದಿಷ್ಟು ನೀಟಾಗಿ ರೆಡಿ ಮಾಡಿಕೊಂಡು ನಾನು ಕಾಲೇಜ್ಗೆ ರೆಡಿಯಾಗಿ ಒಂದು ಸ್ವಲ್ಪ ಕರೆಕ್ಷನ್ಸ್ ಇದೆ, ಅದನ್ನೆಲ್ಲ ಮ್ಯಾಮ್ ಹತ್ರ ಹೇಳಿಸ್ಕೊಂಡು ಸರ್ಗಳ ಹತ್ರ ಹೇಳಿಸ್ಕೊಂಡು ಪ್ರಿಂಟ್ ತೆಗೆಸ್ಕೊಳ್ಳೋಕ್ಕೆ ಹೋಗ್ಬೋದು. ಟೈಮ್ ಬಂದುಬಿಟ್ಟು 11:45 ಆಗಿದೆ. ನಾನು ಇಷ್ಟೊತ್ತಿಗೆಲ್ಲ ಹೋಗಿ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಮಾಡ್ತಾನೇ ಇದ್ದೀನಿ ವರ್ಕ್ನ ಕೂತ್ಕೊಂಡು. ಐ ಹೋಪ್ ನಾನು ಹೋಗೋದು 2 o'clock ಅಂತೂ ಆಗೇ ಆಗುತ್ತೆ, ಬಿಕಾಸ್ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಅಂತ. ಆಮೇಲೆ ಹೇಳೋದ್ಮೇಲೆ ಪುನಃ ಇನ್ನೊಂದು ಸತಿ ಕೊಡಬಾರ್ದು ಅನ್ನೋ ಥರ ನೀಟಾಗೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ, ಮತ್ತೆ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಎಸ್, ನೋಡೋಣ ಏನಾಗುತ್ತೆ ಅಂತ. ರೆಡಿ ಆಗಿದ್ದೀನಿ. ಎಷ್ಟು ಶೆಕೆ, ನಾರ್ಮಲ್ ಒಂದು ಬಟ್ಟೆ, ಒಂದು ಜೀನ್ಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಅಲ್ಲಿ ಇವಾಗ ಹೋಗಿ ಕಾಲೇಜ್ಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಮನೆಗೆ ಬರಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇನ್ನು 3 days ಇದೆ ಕಾಲೇಜ್ ಮುಗೀತು. ಬಂದಿದ್ದೀನಿ, ಹೋಗ್ಬಿಟ್ಟು ನಮ್ಮ HODಗೆಲ್ಲ ತೋರಿಸ್ಬೇಕು.
ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡಿರಲಿಲ್ಲ, ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಮಾಡಿಬಿಟ್ಟಿದ್ದೆ, ಬೈಸ್ಕೊಂಡಿದ್ದೆ, ಸರಿಗೆ ಬೈಸ್ಕೊಂಡಿದ್ದೆ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಡಿಸೈನ್ ಮಾಡಿಕೊಂಡು ಬಂದಿದ್ದೀನಿ. ತೋರಿಸ್ಬೇಕು ಏನಂತಾರೆ ನೋಡೋಣ. ಯಾರೂ ಇಲ್ಲ, ಎಲ್ಲ ಪ್ರಿಂಟ್ ತೆಗೆಸ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ನಾನು ಇನ್ನೂ ಕರೆಕ್ಷನ್ ಮಾಡಿಸ್ಕೊತಾ ಇದ್ದೀನಿ. ಹಿಂಗೆ ಆಗೋದು. ನಿಮ್ಮ ಕ್ಲಾಸಲ್ಲೂ ಇರ್ತಾರೆ ಒಬ್ಬರು ದಟ್ ಪರ್ಸನ್, ಎಲ್ಲ ಲಾಸ್ಟಿಗೆ ಫಸ್ಟಿಂದನೇ ಇಂಟ್ರೆಸ್ಟ್ ಕೊಟ್ಟು ಮಾಡಿರ್ತೀವಿ, ಬಟ್ ಏನೂ ಕರೆಕ್ಟಾಗಿರಲ್ಲ, ಅದಾಗಿರುತ್ತೆ. ಸೊ ಅದೆಲ್ಲ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಹೋಗಿ ತೋರಿಸ್ಬೇಕು, ಲೆಟ್ಸಿ ಏನಂತಾರೆ ನೋಡೋಣ. ಲಾಸ್ಟ್ ಮಿನಿಟ್ ಆಗಿರೋದ್ರಿಂದ ಒಪ್ಕೊತಾರೆ, ಬಟ್ ಸ್ಟಿಲ್ ನಂಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ ನಾನು ಮಾಡಿರೋದು. ಬಟ್ ಇವಾಗ ಓಕೆ ಆಗಿದೆ, ಫೈನ್, ಹೆಂಗೋ ಒಂದು ಸ್ವಲ್ಪ ಆಗಿದೆ. ಕಾಲೇಜಲ್ಲಿ ಯಾರೂ ಇಲ್ಲ, ಯಾರಂದರೆ ಯಾರೂ ಇಲ್ಲ, ಟೀಚರ್ಸು ಇಲ್ಲ, ಫ್ಯಾಕಲ್ಟೀಸು ಯಾರೂ ಇಲ್ಲ. ಶೆಕೆ ಆಗ್ತಾಯಿದೆ ಗೈಸ್. ಸೊ ಗೈಸ್, ನಾನು ಒಬ್ರಿಗೆ ತೋರಿಸ್ದೆ, ಇನ್ನೊಬ್ರಿಗೆ ತೋರಿಸ್ಬೇಕಿತ್ತು, ಬಟ್ ಅವರು ಏನೋ ಕೆಲಸ ಅಂದ್ಬಿಟ್ಟು ಹೊರಟೋಗ್ಬಿಟ್ರು. ಆಮೇಲೆ ಮಳೆ ಬಂತು, ಮನೆಗೆ ಬಂದೆ, ಮಳೆ ಬರ್ತಾಯಿದೆ. ಅದ್ರ ಮಧ್ಯೆ ಕಬ್ನಲ್ಲಿ ಕುಡ್ಕೊಂಡು ಮನೆಗೆ ಬಂದೆ. ಮಳೆ ಬರ್ತಿದ್ದಿದ್ದು ರಪ್ಪಸಕ್ಕೆ ನನಗೆ ವೀಡಿಯೋ ಮಾಡೋದು ಮರ್ತೋಯ್ತು. ಸೊ ಇವಾಗ ಜಿಮ್ಗೆ ಹೋಗ್ತೀನಿ. ಆ್ಯಂಡ್ ಜಿಮ್ಮಲ್ಲೂ ಬ್ಲಾಗ್ ಮಾಡ್ತೀನಿ ಗೈಸ್. ಇವತ್ತು ಬ್ಲಾಗ್ ಮಾಡ್ತೀನಿ. ಇನ್ಮೇಲಿಂದ ನಾನು ಜಿಮ್ ಬ್ಲಾಗ್ನ ಮಾಡ್ತೀನಿ. ಬಿಕಾಸ್ ಜಿಮ್ ಬ್ಲಾಗಲ್ಲಿ ನಾನೇನು ಅಷ್ಟೊಂದು ಬಾಡಿ ಬಿಲ್ಡರೆಲ್ಲ ಏನಲ್ಲ, ಏನೇನು ಬೇಸಿಕ್ ವರ್ಕೌಟ್ಸ್ ಮಾಡ್ತೀನಿ. ನಾನು ಜನ ಹೇಳೋದು ನೋಡಿದ್ದೀನಿ, ವರ್ಕೌಟ್ ಮಾಡ್ತೆ ತಿಂತೆ ಅಂತ. ಜಿಮ್ಮು ನಂಗೆ ಏನಕ್ಕೆ ನಾನು ಸೇರ್ಕೊಂಡಿರೋದು ಅಂದರೆ, ದ ಥಿಂಗ್ ಈಸ್, ನಾನು ಬೆಳಗ್ಗೆಯಿಂದ ರಾತ್ರಿ 2-3 ತನಕ ಲ್ಯಾಪ್ಟಾಪಲ್ಲಿ ಕೂತಿರ್ತೀನಿ. ನನಗೆ ಒಂದು ಚೇಂಜ್ ಬೇಕಿತ್ತು. ಹೊರಗಡೆ ಹೋಗೋದು ಇನ್ ದ ಸೆನ್ಸ್, ನಾನು ಡೈಲಿ ಆಚೆ ಹೋಗಿ ಸುತ್ತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಸೊ ಐ ನೀಡೆಡ್ ಅ ಪ್ಲೇಸ್ ಲೈಕ್ ರಿಫ್ರೆಶ್ ಆಗೋ ಥರ. ನಂಗೆ ಜಿಮ್ಗೆ ಹೋದಾಗ ಹಂಗೆ ಅನಿಸುತ್ತೆ. ಆ್ಯಂಡ್ ವೆನ್ ಎವರ್ ಐ ಸಿ ಫ್ಯೂ ಪೀಪಲ್ ಫೇಸಸ್, ಐ ಫೀಲ್ ಹ್ಯಾಪಿ. ಆ್ಯಂಡ್ ಹೊಸ ಫ್ರೆಂಡ್ಸ್. ಜಿಮ್ ನನಗೆ ಆ್ಯಕ್ಚುಲಿ ಖುಷಿ ಕೊಟ್ಟಿದೆ, ಮೋರ್ ದೆನ್ ಡ್ಯಾನ್ಸ್ ಕ್ಲಾಸ್. ನಂಗೆ ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇಲ್ಲ, ಬಿಕಾಸ್ ಈ ವರ್ಕ್ ಪ್ರೆಷರಿಂದ ನಂಗೆ ಅದಕ್ಕೂ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗಿಂದ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಷ್ಟೇ, ಬ್ಯಾಕ್ ಟು ಮೀ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಗೈಸ್. ಒಳ್ಳೆ ಸ್ಟೇಜ್ ಮೇಲೆ ಸ್ಪೀಚ್ ಕೊಡ್ತೀನಲ್ಲ. ಸೊ ಇವಾಗ ತುಂಬ ಲೈಕ್ ಎಷ್ಟು ನೀವು ನೋಡಿರ್ಬೋದು, ನಾನು 9 o'clock ಸ್ಟಾರ್ಟ್ ಮಾಡಿದ್ದು, 2 o'clock ತನಕ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೆ. ಸೊ ನನಗೆ ಒಂದು ಸೈಡು ತಲೆ ಇಟ್ಕೊಬಿಟ್ಟಿದೆ. ಸೊ ಅದಕ್ಕೆ 1 hour ಮಲ್ಕೊಂಡು ಎದ್ದು ಫ್ರೆಶನ್ ಅಪ್ ಆಗಿ ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಮಲ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. 1 week ಗ್ಯಾಪ್ ಆಗಿತ್ತು ಜಿಮ್ಗೆ ಹೋಗಿ. ಇವಾಗ ನನಗೆ ಸಿಕ್ಕಾಬಟ್ಟೆ ತಲೆನೋವ್ತಾ ಇದೆ. ಲ್ಯಾಪ್ಟಾಪ್ ನೋಡಿ ಮತ್ತು ಬಿಸಿಲಲ್ಲಿ ಸುತ್ತಾಡಿ ಕಣ್ಣೆಲ್ಲ ಹಂಗಾಗಿದೆ. ಸೊ ಅದಕ್ಕೆ ಇವತ್ತು ಹೋಗೋದು ಬೇಡ, ಮನೆಯಲ್ಲೇ ರೆಸ್ಟ್ ಮಾಡಿ ಇದೆಲ್ಲ ಸಾರ್ಟ್ ಔಟ್ ಆಗಿಬಿಟ್ರೆ, ಕಾಲೇಜಲ್ಲಿ ಮುಗಿದ್ಬಿಟ್ರೆ ಮಂಡೆಯಿಂದ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ರೆಸ್ಟ್ ಮಾಡ್ತೀನಿ. ಮತ್ತು ಈ ಫೇಸ್ ಪ್ಯಾಕ್ ಅದು ಇದೆಲ್ಲ ಹಾಕ್ಕೊಂಡು ತುಂಬ ತಿಂಗಳುಗಳೇ ಆಗೋಗಿದೆ. ಸೊ ಇವಾಗ ಏನಾರು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಅದಕ್ಕೂ ಸೋಂಬೇರಿನೇ ನಾನು. ಫಸ್ಟ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನೋಡೋಣ ಅಂತ ಗೈಸ್. ಹೆಂಗೋ ಕಷ್ಟಪಡ್ಕೊಂಡು ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ನಮ್ಮಮ್ಮ ನನ್ನ ಕೀನೂ ಎತ್ಕೊಂಡು ಹೊಟ್ಟೋಗಿದ್ದಾರೋ, ಅದು ನನ್ನ ಕೀ ಎಲ್ಲಿಟ್ಟಿದ್ದೀನೋ ಅಂತಾರೆ ನನ್ನ ಪಕ್ಕದಲ್ಲ, ನನ್ನ ಎಕ್ಸ್ಟ್ರಾ ಮನೆ ಕೀ. ಸೊ ಮೇ ಬಿ ದೇವ್ರಿಗೂ ಇವತ್ತು ನಾನು ಹೋಗೋದು ಇಷ್ಟ ಅಲ್ವೇನೋ ಅಂತ ಅಂದ್ಕೊಂಡೆ. ಆ್ಯಂಡ್ ಇವಾಗ ಪುನಃ ಕೆಲಸ ಶುರು ಮಾಡಬೇಕು. ಅದಕ್ಕಿಂತ ಮುಂಚೆ ಮುಂಚೆ ಎಲ್ಲ ಕೆಲಸ ಮಾಡೋಕ್ಕಿಂತ ಮುಂಚೆ ನನ್ನ ಮೈಂಡ್ ರಿಫ್ರೆಶ್ ಆಗಬೇಕು ಅಂತಂದರೆ ಫೋನ್ ನೋಡ್ತಾ ಇದ್ದೆ. ಬಟ್ ಇವಾಗ ಫೋನ್ನೇ ಕೂದಲು ಇರೋಬರ ಕೂದಲು ಹೋಗೋದು. ಫೋನೇ ನೋಡಬಾರ್ದು, ಏನಾದ್ರು ಬೇರೆ ಕೆಲಸ ಮಾಡೋಣ ಅಂತ ಅನಿಸುತ್ತೆ. ಬಿಕಾಸ್ ಸಾಕಾಗಿದೆ ಸ್ಕ್ರೀನ್ ನೋಡಿ. ಸೊ ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಬೆಡ್ಶೀಟ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಟೀ ಮಾಡ್ಕೊಳ್ಳೋಣ ಅಂತ ಹೋದೆ. ವೆನೆವರ್ ನಾನು ಟೀ ಮಾಡ್ಕೊಬೇಕು ಅಂತ ಅನಿಸ್ದಾಗ ಅದು ಹೆಂಗೋ ನಮ್ಮಮ್ಮಂಗೆ ಗೊತ್ತಾಗ್ಬಿಟ್ಟಿರ್ತದು. ಸೊ ಹಾಲು ಇಟ್ಟಿರಲ್ಲ ಅಥವಾ ಹಾಲು ಕಾಯಿಸಿರಲ್ಲ. ಸೊ ಈ ಥರ ಮಾಡಿಬಿಟ್ಟಿರ್ತಾರೆ. ಸೊ ಇವಾಗ ನಾನೇ ಹಾಲನ್ನ ಕಾಯಿಸ್ಕೊಬೇಕು. ಬಿಕಾಸ್ ಕಾಫಿಗಿಂತ ತುಂಬ ಇಷ್ಟಪಡೋದು ಅಂದರೆ ನಾನು ಟೀ. ಗೊತ್ತಿಲ್ಲ ಯಾಕೆ ಅಂತ. ಬಿಕಾಸ್ ಐ ಆಮ್ ಮೈ ಫಾದರ್ ಸೈಡ್ ಸಮ್ಟೈಮ್ಸ್ ಟೀ ವಿಷಯದಲ್ಲಿ, ಊಟ ತಿಂಡಿ ವಿಷಯದಲ್ಲೆಲ್ಲ ನಾನು ಮಂಗಳೂರು ಸ್ಟೈಲು, ಮೈಸೂರು ಸ್ಟೈಲ್ ಬರೋಕ್ಕಾಗಲ್ಲ. ಸಮ್ಟೈಮ್ಸ್ ಓಕೆ, ಬ್ಲಡ್ ಬರ್ತಾಯಿದೆ. ಸೊ ಇವಾಗ ಟೀ ಮಾಡಿಕೊಂಡು ಕುಡಿದ್ಬಿಡ್ತೀನಿ. ಈ ಪಾಟಿ ಬಿಸಿಲಿದ್ರು ನಮ್ಮನೇಲಿ ನೀರು ಐಸ್ ಆಗಿಲ್ಲ, ಹಾಲೇ ಐಸ್ ಆಗೋಗಿದೆ. ಸೊ ಅದನ್ನು ಕಾಯಿಸ್ತಾ ಇದ್ದೀನಿ ಇವಾಗ. ಹ್ಯಾಂಡ್ ವಾಶ್ ಮಾಡಿದ್ದೆ ಅಮ್ಮ. ಆಮೇಲೆ ಪ್ಯಾಕೆಟ್ ಒಳಗೇನೆ ಇವಳು ಕೈ ಹಾಕ್ಬಿಟ್ಟು ಐಸ್ನ ತೋರಿಸ್ಬಿಟ್ಲು ಅಂತ ಹಾಲನ್ನೇ ಎಸ್ಬಿಡ್ಬೇಡ, ಹ್ಯಾಂಡ್ ವಾಶ್ ಮಾಡಿನೇ ನೋಡಿದ್ದೀನಿ ನಮ್ಮಮ್ಮ. ಆಮೇಲೆ ವ್ಲಾಗ್ ನೋಡಿ ಹಾಲು ಫುಲ್
ಇಷ್ಟು ಪಾತ್ರೆನೂ ಎಸ್ದು ಬಿಡ್ತಾರೆ. ಅದಕ್ಕೇ ಹ್ಯಾಂಡ್ ವಾಶ್ ಮಾಡಿ ಕೈ ತೊಳ್ದಿನೇ ನಾನು ಹಾಕಿದ್ದೀನಿ. ಆಮೇಲೆ ಕೈ ತೊಳೆದಿದ್ದೀನ ಅವೆಲ್ಲ ಕೆಲವು ಆಂಟೀಸ್ ಇರ್ತಾರೆ ನೋಡಿ, ಇವನ್ ನಮ್ಮಮ್ಮನೂ ಅದೇ ಆಂಟಿ ಥರ ಆಡ್ತಾರೆ, ಆಂಟಿನೇ ಬಟ್ ಸ್ವಲ್ಪ ಇವಾಗಲೂ ಕೈ ತೊಳಿತಾ ಇದ್ದೀನಿ. ಓಕೆ ಗೈಸ್, ಇವಾಗ ನಮ್ಮಮ್ಮ ಏನೋ ಇವತ್ತು ಚಿಪ್ಸಲ್ಲಿ ನನಗೆ ಮಾಡ್ತಾರಂತೆ. ಸೊ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಅವಾಗಿಂದ ಇಲ್ಲಿ ಆ ಚಿಪ್ಸ್ ಪ್ಯಾಕೆಟ್ ಇದೆ ಇಲ್ಲಿ, ಬಟ್ ನಾನು ತಿನ್ನಬೇಕು ಅಂತ ಅವಾಗಿಂದ ಅನಿಸ್ತಾ ಇದೆ. ಬಟ್ ಏನು ತಿನ್ನಲ್ಲ, ಏಕೆಂದರೆ ನಮ್ಮಮ್ಮ ಅದೇನೋ ರೆಸಿಪಿ ಮಾಡ್ತಾರಂತೆ. ಈ ವಾರದಲ್ಲಿ ಅವ್ರು ಏನೇನು ತೊಗೊಂಬಂದು ಇಟ್ಟಿದ್ರು ಆ ಥರ ಏನಾದ್ರು ಮಾಡೋಕ್ಕೆ, ಫಾರ್ ಎಕ್ಸಾಂಪಲ್ ಕಾಟನ್ ಕ್ಯಾಂಡಿ ತಂದಿದ್ರು, ಮತ್ತು ಅವತ್ತು ಟ್ವಿಸ್ಟರ್ ಏನೋ ಒಬ್ಬಳೇ ತಿನ್ಬಿಟ್ಟು ಏನೋ ಮಾಡಿದೆ, ಮತ್ತು ಕಾಟನ್ ಕ್ಯಾಂಡಿನೂ ನಾವು ಒಬ್ಬಳೇ ಏನೋ ತಿನ್ಬಿಟ್ಟೆ ಅಂದ್ಬಿಟ್ಟು ಫುಲ್ ಬೈದ್ಬಿಟ್ಟಿದ್ರು, ಇದನ್ನು ತಿಂದರೆ ಪಕ್ಕ ಇದಾಗುತ್ತೆ. ಸೊ ಅದೇನೋ ಸಮಥಿಂಗ್ ಮಸಾಲ ಹಾಕ್ಬಿಟ್ಟು ಕೇರಳ ಸ್ಟೈಲ್ ಏನೋ ಮಾಡ್ತಾರಂತೆ. ಸೊ ಐಮ್ ವೇಟಿಂಗ್ ಟು ಈಟ್ ದ್ಯಾಟ್. ಸಂಜೆ ಬಂದು ಮಾಡ್ತಾರಂತೆ, ಅಲ್ಲಿವರೆಗೂ ಹಾಲು ಕಾಯಿಲಿ ಟೀ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೆ. ನಮ್ಮ ಮನೇಲೂ ಬಾಲ್ಕನಿ ಇರಬೇಕು, ನಾನು ಬಾಲ್ಕನಿಲೇ ಇಡೀ ದಿನ ಇರ್ತೀನಿ ಅಂತೆಲ್ಲ. ಇವಾಗ ಬಾಲ್ಕನಿ ಇದೆ, ವರಾಂಡ ಇದೆ, ಎಲ್ಲ ಇದೆ. ಮಣ್ಣು ಮಸಿನ ಒಂದು ದಿನವೂ ಅಲ್ಲಿ ಹೋಗಲ್ಲ, ಒಂದು ದಿನಕ್ಕೂ ನಾನು ಅಲ್ಲಿ ಹೋಗಿಲ್ಲ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಈ ವಾರದಲ್ಲಿ ಇವತ್ತೇ ನಾನು ಇಷ್ಟು ಫ್ರೀ ಆಗಿರೋದು, ಒಂದು ದಿನವೂ ನಾನು ಫ್ರೀ ಆಗಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಹೋಗಿ ಕೂತ್ಕೊಳ್ಳೋಣ, ರಿಲ್ಯಾಕ್ಸೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಹಂಗಿರಬೇಕು ಅಂದರೆ ನಮ್ಮ ಎದುರುಗಡೆ ಮನೆ ನಾಯಿ ಹಂಗಿರೋಕ್ಕೆ ನನ್ನ ಬಿಡಲ್ಲ ಗೈಸ್. ಓ ಮೈ ಗಾಡ್ ಎಷ್ಟು ಇರಿಟೇಟ್ ಮಾಡುತ್ತೆ ಅಂದರೆ ಅದು. ಇವಾಗ ಅದನ್ನ ನೋಡ್ತಾ ಇದ್ದೆ, ಅವಳೇನೋ ಮಾಡ್ತಿದ್ದಾಳೆ ಅಂತ ಅದು ಗೊತ್ತು. ಇನ್ನು 5 ನಿಮಿಷಕ್ಕೆ ಅದು ಬೊಗಳಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡ್ಕೊಬಿಡ್ತೀನಿ. ನೋಡ್ತಾ ಇರಬೇಕಾದ್ರೆ ಹಂಗೇ ನೋಡ್ತಾ ಇದೆ ನನ್ನೇ. ಅದು ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತಲೂ ಗೊತ್ತು, ಬಟ್ ಕ್ಯಾಮ್ರಾ ಔಸ್ ಇಟ್ಕೊಂಡಿರೋದ್ರಿಂದ ಅದು ಬೊಗಳ್ತಾ ಇಲ್ಲ. ನನ್ನ ಕ್ಯಾಮ್ರಾನ ಈ ಕಡೆ ತೆಗೆದ್ರೆ ಅದು ಬೊಗಳ ಸ್ಟಾರ್ಟ್ ಆಗುತ್ತೆ. ಆ ಕಡೆ 100% ಬೊಗಳುತ್ತದು, ಬೊಗಳ್ತಾ ಇಲ್ಲ ಗೈಸ್. ಹಿಂಗೇನೆ ಇವಾಗ ನಾವು ನಮ್ಮ ಫ್ಯಾಮಿಲಿ ನೆಂಟರಿಗೆಲ್ಲ ಹೇಳಿರ್ತೀವಿ, ಅಯ್ಯೋ ಏನು ಗಲಾಟೆ ಮಾಡ್ತಾನೆ ಗೊತ್ತೇನ್ರಿ ಇವನು ಅಂತೆಲ್ಲ ಹೇಳ್ಬಿಟ್ಟಿರ್ತೀವಿ. ಅದೇ ಆ ನೆಂಟರು ಆ ಮನೆಗೆ ಬಂದಾಗ ಹುಡುಗ ಒಂಚೂರು ಗಲಾಟೆ ಮಾಡಲ್ಲ. ಹಂಗೆ ನಮ್ಮ ಮನೆ ಎದುರುಗಡೆ ನಾಯಿ. ಇದೆಲ್ಲ ನಾನು ಮಾಡಿರೋ ಡಿಸೈನ್, ಇದು ನಾನು ಎಕ್ಸಿಬಿಷನ್ ದಿನ ತೋರಿಸ್ತೀನಿ. ಸೊ ಇವಾಗ ನಮ್ಮಮ್ಮ ಏನೋ ರೆಸಿಪಿ ಮಾಡ್ತಾ ಇದ್ದಾರಂತೆ, ಅದರದ್ದು ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕಮ್ಲೆಟ್ಸ್ ಊಟಕ್ಕೆ ಚಿತ್ರಾನ್ನ, ಮೊಸರನ್ನ ಮತ್ತು ಇದೊಂದು ಸ್ನ್ಯಾಕ್ ರೆಸಿಪಿ. ಹಾಕ್ಕೊತಾ ಇದ್ದೀವಿ. ಎಷ್ಟು ಒಂದು ಸಾಕು. ಒಂದು ಕಟ್ ಮಾಡಿರೋ ಈರುಳ್ಳಿ, ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು, ಸಣ್ಣಗಾದರೂ ಕಟ್ ಮಾಡ್ಕೋಬೋದು. ಐಸ್ ನೀರು ಹಾಕ್ಕೊತಾ ಇದ್ದೀವಿ. ನೆನೆಸಿಡ್ಬೇಕಾ? 2 ನಿಮಿಷ ಬಿಟ್ಟು ವಾಶ್ ಅಷ್ಟೇ. ಹಾಕು. ಲೆಮನ್ ಜ್ಯೂಸ್ ಅರ್ಧ ಸ್ಪೂನ್ ಸಾಕು. ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಚೂರು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಜಾಸ್ತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಬರಬೇಕು. ನಾಳೆ ಖಂಡಿತವಾಗ್ಲೂ ನಾಳೆ ಜಿಮ್ಗೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾಳೆ ಲೆಗ್ ಡೇ. ನನಗೇನು ಅಷ್ಟೊಂದು ಪ್ರಾಪರ್ ನಂಗೆ ಲೆಗ್ ಡೇ ಅಂದ್ರೇ ಆಗಲ್ಲ. ಬಿಕಾಸ್ ಅದು ಕೂತ್ಕೊಂಡು ತುಂಬ ಪೇಷನ್ಸ್ ಆಗಿರೋದು ಅದು ನಂಗೆ ಅದು ಇಷ್ಟನೇ ಇಲ್ಲ. ಮಾಡೋಕ್ಕೊಂದು 2 ಇಷ್ಟ ಅಷ್ಟೇ. ಸೊ ಬಟ್ ನಾಳೆ ಪ್ರಾಪರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನಾನು ಬ್ಲಾಗ್ ಮಾಡ್ತೀನಿ. ಎಸ್ ಚಿತ್ರಾನ್ನ ಮಾಡ್ತಿದ್ದಾರೆ ನಮ್ಮ ಮನೇಲಿ ಇವತ್ತು ರಾತ್ರಿ ಊಟಕ್ಕೆ. ಯಾವಾಗಲೂ ಚಪಾತಿ ಮಾಡ್ತಾಯಿದ್ರು, ಬಟ್ ಇವತ್ತು ಫಾರ್ ಎ ಚೇಂಜ್ ರೈಸ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ಯಾಕೆ ಅಂತ. ಯಾಕೆ ಶ್ವೇತಾ? ಚಿಪ್ಸ್ ಜೊತೆಗೆ ನೆಂಚ್ಕೊಂಡು ತಿನ್ನೋಣ ಅಂತ. ಎಣ್ಣೆ ಹೊಡೆಯೋ ಲೆವೆಲ್ಗೆ ಹೇಳ್ತಾಳೆ ಇವಳು. ಚಿಪ್ಸ್ ರೆಡಿಯಾಗಿದೆ. ಮೊಸರನ್ನ